ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿಂದು ವಿಡಿಯೋ ಬಂದುಬಿಟ್ಟು ಟಾಪಿಕ್ ಬಂದುಬಿಟ್ಟು ಒಂದು ಯಾವುದಾದ್ರೂ ಇಂಪಾರ್ಟೆಂಟ್ ಟಾಪಿಕ್ ತೊಗೊಂಡು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಡೈಲಿ ಅದೇ ಅಡುಗೆದು ಮಾತಾಡಿ ಹೇಳಿ ಎಲ್ಲರಿಗೂ ಬೋರ್ ಆಗುತ್ತೆ ಅಂತ, ಅಟ್ಲೀಸ್ಟ್ ನನಗೂ ಹೆಲ್ಪ್ ಆಗುತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಇವತ್ತಿಂದು ಈ ಟಾಪಿಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಂತಂದರೆ ಈಗಂತೂ ತುಂಬ ಎಕ್ಸಾಮ್ಸ್ ಟೈಮ್ ಅಲ್ಲ ಹುಡುಗರದು. ಅವ್ರ ಜೊತೆಗೆ ನಮಗೂ ತುಂಬ ಸ್ಟ್ರೆಸ್ ಇರುತ್ತೆ. ಓದಿಸೋದಾಗಲಿ ಅಥವಾ ಬರ್ಸೋದಾಗಲಿ, ಅವ್ರು ಹೆಂಗೆ ಓದ್ತಾರೆ ಅದನ್ನೆಲ್ಲ ನಾವು ಕೋಪಪ್ ಮಾಡಬೇಕು ಅವ್ರ ಜೊತೆಗೆ. ಅದ್ರದ್ದು ಈ ವಿಡಿಯೋ ಎಲ್ಲರಿಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಇದು ಎಲ್ಲರ ಮನೆಯಲ್ಲಿ ಒಂದು ದೊಡ್ಡ ಚಾಲೆಂಜೇ ಇದು. ಎಸ್ಪೆಷಲಿ ಹುಡುಗಿಯರು ಕಂಪ್ಯಾರಿಸನ್ ಅಲ್ಲ, ಬಟ್ ಏನಂದರೆ ಹುಡುಗಿಯರು ಸ್ವಲ್ಪ ತುಂಬ ಹೊತ್ತು ಕೂತ್ಕೊಂಡು ಓದ್ತಾರೆ. ಬಟ್ ಹುಡುಗರು ಹಂಗಲ್ಲ, ಅವ್ರಿಗೇನೋ ಮನಸ್ಸು ಚಂಚಲ ಇರುತ್ತೆ. 15 ಮಿನಿಟ್ಸ್ ಕೂಡ್ತಾರಲ್ಲೋ ಎದೋಗ್ಬಿಡ್ತಾನೆ. ಎಸ್ಪೆಷಲಿ ಇವ್ನು ಪ್ರಣೀತ್ ಅಂತೂ ಮ್ಯಾಕ್ಸ್ ಅಂದರೆ 20 ಮಿನಿಟ್ಸ್ ಕೂಡ್ತಾನೆ ಓದೋಕ್ಕೆ. ಅದಾಯ್ತಂದರೆ ಸ್ವಲ್ಪ ಅವನಿಗೆ 1-5 ಮಿನಿಟ್ಸ್ ಮತ್ತೆ ಬ್ರೇಕ್ ಬೇಕಾಗುತ್ತೆ. ಅದು ಎಲ್ಲರೂ ಸೇಮ್ ಹಾಗೆ ಇರ್ತಾರಂತಲ್ಲ, ಕೆಲವ್ರದ್ದು ಅವ್ರದ್ದು ಅಭ್ಯಾಸ ಅಥವಾ ಅವ್ರದ್ದು ನೇಚರ್ ಮೇಲೆ ಹೋಗುತ್ತದು. ಇನ್ನೊಂದೇನು ಮೇನ್ ಥಿಂಗ್ ಅಂದರೆ ಅವ್ರ ಗ್ರಾಸ್ಪಿಂಗ್ ಕೆಪಾಸಿಟಿ ಹೆಂಗಿದೆ. ಇವನು ಕ್ಲಾಸಲ್ಲಿ ತುಂಬ ಅಟೆಂಟಿವ್ ಆಗಿ ಕೇಳ್ತಾನೆ. ಟೀಚರ್ ಏನು ಹೇಳ್ಕೊಟ್ಟಿರ್ತಾರಲ್ವ, ಅದು ಒಂದೊಂದು ಪಾಯಿಂಟ್ಸ್ ಆಗಲಿ ಅದರ ಟಾಪಿಕ್ ಆಗಲಿ ಓದಬೇಕಾದ್ರೆ ಕೆಲವೊಂದು ಸತಿ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ಸೊ ಹೀಗಾಗಿ ಅವನಿಗೆ ಸ್ವಲ್ಪ ನೆನಪಿರುತ್ತೆ. ಹೀಗಾಗಿ ಅಷ್ಟು ಅವನಿಗೇನು ಕಂಟಿನ್ಯೂಸ್ ಆಗಿ 1 hour ಕೂತ್ಕೊಂಡು ಅದೇ ಟಾಪಿಕ್ ಮೇಲೆ ಓದಬೇಕಂತೇನಿಲ್ಲ. 15 ಮಿನಿಟ್ಸಲ್ಲಿ ಗ್ರಾಸ್ ಮಾಡಿಕೊಂಡು ಚೆನ್ನಾಗಿ ಓದ್ತಾನೆ, ಅದರದ್ದೇನೂ ಪ್ರಾಬ್ಲಮ್ ಇಲ್ಲ. ಬಟ್ ಏನಂತಂದರೆ ಕೂತ್ಕೊಂಡು ಕಂಪ್ಲೀಟಾಗಿ ಕಾನ್ಸಂಟ್ರೇಟಾಗಿ ಓದಬೇಕು ಅನ್ನೋದೊಂದೇ ಒಂದು ಚಾಲೆಂಜ್ ಇರೋದು ಅವನಿಗೆ. ನಾನು ಎಲ್ಲ ಸಬ್ಜೆಕ್ಟ್ ಪ್ರಿಪೇರ್ ಮಾಡ್ತೀನಿ, ಬಟ್ ಮ್ಯಾಥ್ಸ್ ಅಷ್ಟು ಆಗಲ್ಲ ನನಗೆ. ಸೊ ಎಲ್ಲ ಸಬ್ಜೆಕ್ಟ್ಸ್ದು ಟೈಮ್ ಟೇಬಲ್ ಹಾಕಿ ಪ್ರಿಪೇರ್ ಮಾಡಿಬಿಟ್ಟಿರ್ತೀನಿ ಅವನಿಗೆ. ಹೆಂಗೆ ಅಂತಂದರೆ ಫಸ್ಟ್ ಮೆಥಡ್ ಏನು ಮಾಡಬೇಕು ಇಂಪಾರ್ಟೆಂಟ್ ಅಂದರೆ ಇಂಟ್ರಾಕ್ಟಿವ್ ಲರ್ನಿಂಗ್ ಅಂತ ನಾವು ಓದಿರ್ತೀವಿ ಮೊದಲು, ಆಯಿತಾ? ಅದನ್ನೇ ನಾವು ಏನು ಮಾಡಬೇಕು, ನಾವು ಏನು ಓದಿರ್ತೀವೋ ಅದನ್ನು ಇವು ಹುಡುಗರಿಗೆ ಅಪ್ಲೈ ಮಾಡಬೇಕಷ್ಟೇ. ಈಗ ಏನಾದರೂ ಒಂದು ಟಾಪಿಕ್ ಡಿಫಿಕಲ್ಟ್ ಇತ್ತಂತಂದರೆ ಅವರಿಗೆ ಎಕ್ಸಾಂಪಲ್ ಥ್ರೂ ಅಥವಾ ಚಾರ್ಟ್ಸ್ ಥ್ರೂ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ನೀಟಾಗಿ. ಅದಾದಮೇಲೆ ನಾವು ಎಕ್ಸ್ಪ್ಲೇನ್ ಮಾಡಿ ನಾವೇನೇನು ಎಕ್ಸ್ಪ್ಲೇನ್ ಮಾಡ್ತೀವಿ ಅವ್ರಿಗೆ ಅರ್ಥ ಆಗುತ್ತೋ ಇಲ್ಲ ಅಂತ ಅವರಿಗೂ 1-2 ಮಿನಿಟ್ಸ್ ಟೈಮ್ ಕೊಟ್ಟು ಅವರಿಗೆ ನೀವು ಎಕ್ಸಾಂಪಲ್ ತೊಗೊಂಡು ನನಗೆ ಎಕ್ಸ್ಪ್ಲೇನ್ ಮಾಡು ಅಂತ ಹೇಳಿದಾಗ ನಮಗೂ ಅರ್ಥ ಆಗುತ್ತೆ ಅವನಿಗೆ ಏನು ಅರ್ಥ ಆಗಿದೆ ಅಂತಂತೇಳಿ. ಹುಡುಗರಿಗೆ ಬುಕ್ಸ್ ಎಲ್ಲ ದಬಾಕ್ಲಿಕತ್ತೆ ಅಂತ ಆ ರೇಂಜ್ದಾಗ ಕೂತಿದ್ದೆ ಓದಲಿಕ್ಕೆ. ಚಹಾ ಕುಡಿದು ಮೈಂಡ್ ಫ್ರೆಶ್ ಮಾಡ್ಕೊಂಡು ಕೂತಾನೆ. ಎಷ್ಟೊತ್ತು? 20 ಮಿನಿಟ್ಸ್. ಎಷ್ಟೊತ್ತು? 2 ತಾಸು. ಪಟ ಮುಗಿಸ್ ಹೋಮ್ವರ್ಕ್. ಬರ್ತೀನಿ 7 o'clock, 7 to 8:30. ಹೆಂಗೆ ನಿನ್ನ ಜೊತೆ ನಾನು ಅರ್ಧ 7th ಸ್ಟ್ಯಾಂಡರ್ಡ್ ಓದಂಗೆ ಆಗ್ತದೆ. ಸೀರಿಯಸ್ ಆಗಿ ಹೇಳು. ನಾಳೆಲಿಂದ ಮತ್ತೆ ಆಯಿತಾ? 5:30ಗೆ ಎಬ್ಬಿಸ್ತೀನಿ. 6 ತನಕ ಎಬ್ಸಲ್ಲ. 5:30 ಆದರೆ ಎಕ್ಸಾಕ್ಟ್ 5:35 ಎದ್ಬಿಡ್ಬೇಕು. ಅದೇನು ಕಣ್ಣು ಅದು ಎಕ್ಸ್ಪ್ರೆಷನ್ ಈಗ ಕೊಡಬೇಡ. ಬೆಳಗ್ಗೆ ಬೆಡ್ ಮೇಲೆ ಎಬ್ಬಿಸ್ತೀನಲ್ಲ, ಪಟ್ಟಂತ ಆ್ಯಕ್ಟಿವ್ನೆಸ್ಲಿಂದ ಇರಬೇಕು. ನೋಡೋಣ. ಅಕ್ಸೆಪ್ಟ್ ಮಾಡೋಣ. ಅದೇ ನಿನಗೆ ಹೇಳಿಗತ್ತೀನಿ, ನಿನ್ನಿಂದ ನಾನೇ ಹೇಳಿಗತ್ತೀನಿ. ಸೆಕೆಂಡ್ ಥಿಂಗ್ ಅಂದರೆ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇರಬೇಕು. ಈಗ ನಾನು ಹೇಳ್ತಾ ಇದ್ದೀನಿ, ಅವನು ಕೇಳ್ತಾ ಇದ್ದಾರೆ ಅಂದರೆ ತುಂಬ ಅದೇ ನಾನು ಎಕ್ಸ್ಪ್ಲೇನ್ ಮಾಡ್ಕೋತ ಹೋದರೆ ಅವನಿಗೂ ಬೇಜಾರಾಗ್ಬಿಡುತ್ತೆ. ಸೊ ಹೀಗಾಗಿ ಎಕ್ಸ್ಪ್ಲೇನ್ ಮಾಡಿ ಕಾನ್ಸೆಪ್ಟ್ ಏನಿರುತ್ತಲ್ಲ ನಮ್ಮ ಬೋರ್ಡ್ಸಲ್ಲಿ ನಾವು ಏನು ಎಕ್ಸ್ಪ್ಲೇನ್ ಮಾಡಿರ್ತೀವಿ ಹುಡುಗರಿಗೆ, ಅದಾದಮೇಲೆ ನಾವೇ ಕ್ವಶನ್ಸ್ ಕೇಳಬೇಕು. ಈಗ ಯೂನ್ ಮೆಥಡಲ್ಲಿ ಫಸ್ಟು ಟೆಕ್ಸ್ಟ್ ಬುಕ್ಸ್ ಇರುತ್ತೆ, ಅದಾದಮೇಲೆ ನೋಟ್ಸ್ ಕೊಡ್ತಾರೆ. ನೋಟ್ಸ್ ಅಂದರೆ ಅವ್ರು ಆಲ್ರೆಡಿ ಪ್ರಿಂಟೆಡ್ ನೋಟ್ಸ್ ಇರುತ್ತೆ, ಅದನ್ನೇ ನಾವು ಪ್ರಿಪೇರ್ ಮಾಡಿಸ್ಬೇಕಾಗತ್ತೆ. ಸೊ ಹೀಗಾಗಿ ಫಸ್ಟು ಟೆಕ್ಸ್ಟ್ ಬುಕ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ ಕೇಸ್ ಅದು ಏನು ಅರ್ಥ ಆಗಿಲ್ಲ ಅಂತ ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೆಲವೊಂದು ಎಲ್ಲ ಟಾಪಿಕ್ಸ್ಗಳು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋಲ್ಲ. ಯಾವುದಾದ್ರು ಅರ್ಥ ಆಗಿಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಅದ್ರ ಬಗ್ಗೆ ನಾವು ಕ್ವಶನ್ಸ್ ಕೇಳ್ತಾ ಇರ್ತೀನಿ. ಸೊ ಅದನ್ನು ಹೈಲೈಟ್ ಮಾಡಿಕೊಂಡು ಅವನು ಓದ್ಕೊಂಡು ಇರ್ತಾನೆ.
ಮೇನ್ ಥಿಂಗ್ ಅಂತಂದರೆ ನಾವು ಎಲ್ಲ ಹಾಫ್ ಆನ್ ಅವರ್ ಏನು ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಅವರಿಗೆ ಅಟ್ಲೀಸ್ಟ್ 5-10 ಮಿನಿಟ್ಸ್ ಅವರಿಗೆ ಬ್ರೇಕ್ ಕೊಡಿ. ತುಂಬ ಬರ್ಡನ್ ಮಾಡೋದ್ರಂದು ಅದು ಕಂಟಿನ್ಯೂಸ್ ಹೇಳೋದ್ರಿಂದ ಅವ್ರ ತಲೆಯಲ್ಲಂತೂ ಹೋಗೋದಿಲ್ಲ, ಸಾಧ್ಯನೇ ಇಲ್ಲ. ನೀವು ಎಷ್ಟು ಗ್ಯಾಪ್ ಕೊಡ್ತೀರಿ ಓದೋದು ಹಾಫ್ ಆನ್ ಅವರ್ ಆದಮೇಲೆ 5 ಮಿನಿಟ್ಸ್ ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅದು ಮಾಡಲಿ. ಏನಂದರೆ ಅವರಿಗೆ ಶಾರ್ಟ್ಸ್ ನೋಡೋದಿತ್ತು ಅಥವಾ ಯೂಟ್ಯೂಬ್ ನೋಡೋದಿತ್ತು ಅಂದ್ರೆ ಬಿಡಿ, ಹಂಗೆ ರಿಸ್ಟ್ರಿಕ್ಟ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ಅವ್ರು ಆ ಇಂಟ್ರೆಸ್ಟ್ಲಿಂದ ಆದರೂ ನನಗೆ ಅಟ್ಲೀಸ್ಟ್ ಅವ್ರು ನಾನು ಏನು ಹೇಳ್ತೀನಿ ಕೇಳ್ತಾರಲ್ಲ, ಅದಕ್ಕೆ ನಾನು ಕೇಳಬೇಕಂತ ಕೇಳ್ತಾರೆ. ಇದರಲ್ಲಿ ಏನಿಲ್ಲ, ಗಿವ್ ಆ್ಯಂಡ್ ಟೇಕ್ ಅಷ್ಟೇ. ನಾನು ಫಸ್ಟ್ ಮೇನ್ ಥಿಂಗ್ ಅಂದರೆ ಟೈಮ್ ಟೇಬಲ್ ಹಾಕ್ಕೊಟ್ಟಿರ್ತೀನಿ. ಅದು ಏನು ಟೈಮ್ ಅಲಾಟ್ ಮಾಡಿರ್ತೀನಿ ಡೇಟ್ಸ್ ಪ್ರಕಾರ, ಸಿಲೆಬಸ್ ಪ್ರಕಾರ, ಚಾಪ್ಟರ್ಸ್ ಪ್ರಕಾರ ಅದನ್ನು ನಾನು ಅವನಿಗೆ ಹೇಳ್ಕೊತ ಹೋಗ್ತೀನಿ, ಇದು ಮಾಡಂತ. ಅವನು ಫಾಲೋ ಮಾಡ್ಕೊತ ಹೋಗ್ತಾನೆ. ಅದಾದಮೇಲೆ ಅವ್ರ ಜೊತೆ ನಾವು ಕೂಡಬೇಕಾಗುತ್ತೆ. ಬರೀ ಟೈಮ್ ಟೇಬಲ್ ಹಾಕಿ ಬಿಟ್ಬಿಟ್ರೆ ಅದೇನು ಫಾಲೋ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಏನೋ 1 ಡೇ 2 ಡೇ ಮಾಡ್ಬೋದು. ನಾವು ಕಂಟಿನ್ಯೂಸ್ ಆಗಿ ಅವ್ರಿಗೆ ಎಫರ್ಟ್ಸ್ ಹಾಕಿದರೆ ಅವರು ಫಾಲೋ ಮಾಡ್ಕೊತ ಹೋಗ್ತಾರೆ. ಅದನ್ನೇ ಪ್ರಾಕ್ಟೀಸ್ ಬೀಳುತ್ತೆ. ಈಗ ನಾನು ಹೇಳ್ತಿರೋದು ನನ್ನ ಎಕ್ಸ್ಪೀರಿಯನ್ಸು. ಯಾಕಂದರೆ ನಾನು ಏನು ಫೇಸ್ ಅಲ್ಲ, ಅಂದರೆ ನಾನು ಅವನ ಜೊತೆ ನಾನು ಕೂತ್ಕೊಂಡು ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಏನು ಓದ್ತೀನಲ್ಲ ಅದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ನಾನು ಅವನ ಜೊತೆ ಏನು ಕೂತಿರ್ತೀನಿ, ನಾ ಏನು ಹೇಳ್ಕೊಟ್ಟಿರ್ತೀನಲ್ಲ ಅವನಂತಾನೆ ಅದು ನನಗೆ ಎಕ್ಸಾಮಲ್ಲಿ ಇನ್ ಕೇಸ್ ಮರ್ತು ಹೋದರೆ ನಂಗೆ ನೆನಪಾಗುತ್ತಮ್ಮ, ಅದೇ ನಾನು ಬರಿತಾ ಇರ್ತೀನಿ ಅಂತ ಹೇಳ್ತಾನೆ. ಸೊ ಹಿಂಗಾಗಿ ಆದಷ್ಟು ಈ ಟೈಮ್ ಪೀರಿಯಡಲ್ಲಿ, ಎಕ್ಸಾಮ್ ಟೈಮಲ್ಲಿ ಅವನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು. ಮಾರ್ನಿಂಗ್ ಅಂತೂ ಅವನಿಗೆ ಸ್ವಲ್ಪ ತುಂಬ ಕಷ್ಟ ಹೇಳೋದವನು. ಅದಕ್ಕೆ ನಾನೇ ಎದ್ದಿರ್ತೀನಿ. ನಂದು ಕೆಲಸ ಇರುತ್ತೆ, ಅದು ಬೇರೆ ಮಾತು. ಬಟ್ ಆದ್ರೂ ಆ್ಯಕ್ಟಿವ್ ಆಗಿ ಕಂಟಿನ್ಯೂಸ್ ಆಗಿ ನಾನು ಎದ್ದರೆ ಅವನು ನಾನು ನೋಡಿ ಏನಾಗುತ್ತೆ. ಬಟ್ ಏನಂದ್ರೆ ರಿಸಲ್ಟ್ ದಿವಸ ಅವ್ರದ್ದು ರಿಸಲ್ಟ್ ನೋಡಿದಾಗ ಎಲ್ಲರಿಗೂ ಖುಷಿ ಆಗುತ್ತಲ್ಲ. ಸೊ ಹೀಗಾಗಿ ನಾವು ಈ 1 ಮಂತ್ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ನಾನು ಅವನ ಜೊತೆ ಏನು ಕೂತಿರ್ತೀನಿ, ನಾ ಏನು ಹೇಳ್ಕೊಟ್ಟಿರ್ತೀನಲ್ಲ ಅವನಂತಾನೆ ಅದು ನನಗೆ ಎಕ್ಸಾಮಲ್ಲಿ ಇನ್ ಕೇಸ್ ಮರ್ತು ಹೋದರೆ ನಂಗೆ ನೆನಪಾಗುತ್ತಮ್ಮ, ಅದೇ ನಾನು ಬರಿತಾ ಇರ್ತೀನಿ ಅಂತ ಹೇಳ್ತಾನೆ. ಸೊ ಹಿಂಗಾಗಿ ಆದಷ್ಟು ಈ ಟೈಮ್ ಪೀರಿಯಡಲ್ಲಿ, ಎಕ್ಸಾಮ್ ಟೈಮಲ್ಲಿ ಅವನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು. ಮಾರ್ನಿಂಗ್ ಅಂತೂ ಅವನಿಗೆ ಸ್ವಲ್ಪ ತುಂಬ ಕಷ್ಟ ಹೇಳೋದವನು. ಅದಕ್ಕೆ ನಾನೇ ಎದ್ದಿರ್ತೀನಿ. ನಂದು ಕೆಲಸ ಇರುತ್ತೆ, ಅದು ಬೇರೆ ಮಾತು. ಬಟ್ ಆದ್ರೂ ಆ್ಯಕ್ಟಿವ್ ಆಗಿ ಕಂಟಿನ್ಯೂಸ್ ಆಗಿ ನಾನು ಎದ್ದರೆ ಅವನು ನಾನು ನೋಡಿ ಹೇಳ್ತಾನೆ. ಪೇರೆಂಟ್ಸಿಗೂ ಸ್ಟ್ರೇನ್ ಆಗುತ್ತೆ. ಬಟ್ ಏನಂದ್ರೆ ರಿಸಲ್ಟ್ ದಿವಸ ಅವ್ರದ್ದು ರಿಸಲ್ಟ್ ನೋಡಿದಾಗ ಎಲ್ಲರಿಗೂ ಖುಷಿ ಆಗುತ್ತಲ್ಲ. ಸೊ ಹೀಗಾಗಿ ನಾವು ಈ 1 ಮಂತ್ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಇದ್ರ ಜೊತೆಗೆ ನಾವು ಏನು ಮಾಡಬೇಕಂದ್ರೆ ಬರೀ ಅದು ಓದೋದು ಒಂದೇ ಮಾಡೋ ಅಂತಲ್ಲ, ಅವರಿಗೆ ನೀ ಇಷ್ಟು ಮಾಡಿದ್ರೆ ನಿನಗೆ ಇದು ರಿವಾರ್ಡ್ ಕೊಡ್ತೀನಿ, ಇದು ಕೊಡಿಸ್ತೀನಿ, ಅಂದ್ರೆ ದೊಡ್ಡ ಐಟಮ್ಸ್ ಕೊಡಿಸ್ತೀನಿ, ಮಾಡ್ತೀನಿ ಅಂತಲ್ಲ. ಚಿಕ್ಕವೇ ಅವ್ರದ್ದು ಇಂಟ್ರೆಸ್ಟ್ ಲೆವೆಲ್ ನೋಡಿಕೊಂಡು ಇದು ಮಾಡ್ಕೊತಾ ಹೋಗ್ಬೇಕಷ್ಟೇ. ಈಗ ನನ್ನ ಕೇಸಲ್ಲಿ ಏನು ಹೇಳ್ತೀನಿ ಅಂತಂದರೆ, ಲಾಸ್ಟ್ ಮಂತು ಅವನಿಗೆ ಕ್ರಿಕೆಟಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅಲ್ಲ, ಲಾಸ್ಟ್ ಮಂತು ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದಿತ್ತು ಅಂತ ನಾನು ಕೋಚಿಂಗ್ ಕ್ಲಾಸಿಗೆ ಕಳಿಸಿರಲಿಲ್ಲ 20 ಡೇಸು. ಸೊ ಅದನ್ನು ಅವನು ಏನು ಮಾಡ್ದೆ, ಅದನ್ನೇ ಅಟ್ಲೀಸ್ಟ್ ನಾನು ಹೋಗಬೇಕಂತ ತಿಳ್ಕೊಂಡು ಸರಿ ತನ್ನಷ್ಟಕ್ಕೆ ತಾನೇ ಓದ್ಕೊಂಡು ಕೂಡೋದು, ತಾನೇ ಎದ್ದು ಓದೋದು, ತನಗೇನು ತಿಳಿಯುತ್ತೆ ಅದನ್ನೆಲ್ಲ ಮಾಡಿ ಸ್ವಲ್ಪ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾನೆ. ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ ಅವನಿಗೆ ಕಳ್ಸೋಕ್ಕೆ. ಅಂದರೆ ಈಗ ನಾವೇನಾದರೂ ಒಂದು ಅವರಿಗೆ ಹಿಂಗೆ ರಿಸ್ಟ್ರಿಕ್ಷನ್ ಥರ ಅಲ್ಲ, ನಾನು ಇದು ಮಾಡಿದ್ರೆ ನಾನು ಇದು ಮಾಡ್ತೀನಿ ಅಂತ ಹೇಳಿಕೊಟ್ರೆ ಅವರಿಗೂ ಗೊತ್ತಾಗುತ್ತೆ ಆ್ಯಕ್ಚುಲಿ. ಇಲ್ಲ ಅಂತಂದರೆ ಅವ್ರು ಹೇಳಿದೆಲ್ಲ ಕೂತ್ರೆ ಅವರು ಅದ್ರದ್ದು ವ್ಯಾಲ್ಯೂ ಗೊತ್ತಾಗಲ್ಲ ಅವರಿಗೆ. ಹೇಗೆ ನಮಗೆ ಈಗ ನಾವು ಅಡುಗೆ ಎಲ್ಲ ಮಾಡಿರ್ತೀವಿ, ಅದು ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣ ನಮಗೆ ಎಷ್ಟು ಖುಷಿ ಆಗುತ್ತಲ್ಲ. ಸೊ ಹಾಗೆ ಅವರಿಗೂ ಏನಾದರೂ ಒಂದು ರಿವಾರ್ಡ್ ಅಪ್ಲೈ ಮಾಡಿ ಅವರಿಗೂ ತೋರಿಸಿ, ನೀವು ಇಷ್ಟು ಕಂಪ್ಲೀಟ್ ಮಾಡಿದ್ರೆ ನಾನು ಇದು ಕೊಡ್ತೀನಿ ಅಂತ. ಅವ್ರು ತಾನಾಗೇ ಮಾಡ್ತಾರೆ. ಯಾಕಂದರೆ ನಾವು ಎಲ್ಲ ಮಾಡೋದು ಅವರು ಚೆನ್ನಾಗಿ ಓದಲಿ, ಚೆನ್ನಾಗಾಗಲಿ ಅಂತಲ್ವ. ಸೊ ಹಿಂಗಾಗಿ ಯಾವುದೇ ಟೈಮಲ್ಲಿ ಹಿಂಗೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನನ್ನ ಕೆಲಸ ಇದೆ, ನನ್ನ ಆಫೀಸ್ ಕೆಲಸ ಇದೆ, ನಂದು ಅದು ಕೆಲಸ ಇದೆ ಅಂತ ಅಟ್ಲೀಸ್ಟ್ ಮಿನಿಮಮ್ ಹಾಫ್ ಆ್ಯನ್ ಅವರ್ ಆದರೂ ಅವ್ರ ಕಡೆ ಗಮನ ಕೊಡಿ ಅಂತ ಹೇಳ್ತೀನಿ ಅಷ್ಟೇ. ಹೋಪ್ ಇದೆಲ್ಲ ನಿಮಗೆ ಅಟ್ಲೀಸ್ಟ್ 1% 2% ಹೆಲ್ಪ್ ಆಗ್ಬೋದು ಅಂತ ಈ ಟಾಪಿಕ್ ಮೇಲೆ ಮಾತಾಡಿದ್ದೀನಿ. ಹಾಗೆ ಡೈಲಿನೂ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತೆಗೆದು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನನಗೆ ಅವೈಲೇಬಲ್ ಟೈಮ್ ಸಿಕ್ತು ಅಂದರೆ ಡೆಫಿನೆಟ್ಲಿ ನಾನು ಈ ಅಡುಗೆ ವಿಡಿಯೋ ಜೊತೆ ಬೇರೆ ಟಾಪಿಕ್ ಮಾತಾಡಿಕೊಂಡು ಎಲ್ಲರಿಗೂ ಯೂಸ್ಫುಲ್ ಆಗಲಿ ಅಂತ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ ನನ್ನ ವೀಡಿಯೋಸ್ನ, ಕಮೆಂಟ್ ಹಾಕಿ.
ನಂದು ಯಾಕಂದರೆ ಸ್ಟಾರ್ಟಿಂಗ್ ಎಲ್ಲ ನಾನು ಬರೀ ಏನೋ 4 ಮಿನಿಟ್ಸ್ ವಿಡಿಯೋ ಅದೆಲ್ಲ ಹಾಕ್ತಾಯಿದ್ದೆ. ಈಗ ಸ್ವಲ್ಪ ಏನು ಮಾಡ್ತಾಯಿದ್ದೀನಿ ಅಂದರೆ ಮಿನಿಮಮ್ ಅಟ್ಲೀಸ್ಟ್ 10 ಮಿನಿಟ್ಸ್ ವರೆಗೂ ಮಾತಾಡಿ ಹಾಕೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ. ಇದು ವಿಡಿಯೋ ನೋಡಿದ ತಕ್ಷಣ ನೀವು ಏನೋ ಫಾಲೋ ಮಾಡಿ 1-2 ಡೇಸ್ ಫಾಲೋ ಮಾಡಿಬಿಡೋದು ಮಾಡಬೇಡಿ. ನೀವು ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ಕೋತ ಹೋಗಿ, ಟೈಮ್ ಟೇಬಲ್ ಹಾಕ್ಕೊಂಡು ಓದ್ಕೋತ ಹೋಗಿ. ಅವರು ತಾನೇ ಇಂಪ್ರೂವ್ ಆಗ್ತಾರೆ. ಯಾವ್ಯಾವ ವೀಕ್ ಸಬ್ಜೆಕ್ಟಲ್ಲಿದೆ ಅದನ್ನು ಫಸ್ಟು ನೀವು ಕಾನ್ಸಂಟ್ರೇಟ್ ಮಾಡಿ ಅವರಿಗೆ ಪ್ರಾಕ್ಟೀಸ್ ಅಂದ್ರೇನು ಜಾಸ್ತಿ ನಾನು ಬರೆಸ್ತಾನೆ ಇರ್ತೀನಿ. ಟೆಸ್ಟ್ ಅಂತ ತೊಗೊಳ್ತಾ ಇರ್ತೀನಿ. ಅವನು ಯಾವ ಟಾಪಿಕ್ ಸಬ್ಜೆಕ್ಟ್ ಚಾಪ್ಟರ್ ಮುಗಿಸ್ತಾನೆ ಆ ಚಾಪ್ಟರ್ದು ನಾನು ಟೆಸ್ಟ್ ತೊಗೋತಾ ಇರ್ತೀನಿ. ನೀವು ಹಾಗೆ ಏನು ಬಾಯಿಲೆ ಹೇಳೋದ್ಕಿಂತ ಪ್ರಾಕ್ಟೀಸ್ ಮಾಡಿ ಬರ್ಸಿದ್ರೆ ಅದು ತುಂಬ ನೆನಪಲ್ಲಿರುತ್ತೆ. ಅವ್ರಿಗೆ ಏನು ಮೇನ್ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಜೊತೆ ಅದಾದಮೇಲೆ ಅವರಿಗೆ ಎಂಕರೇಜ್ಮೆಂಟು, ಮಾರಲ್ ಸಪೋರ್ಟು ತುಂಬ ಇಂಪಾರ್ಟೆಂಟ್ ಅವರಿಗೆ. ಅವ್ರಿಗೆ ಏನು ಮಾಡಬೇಕಂದ್ರೆ ಯಾವುದೇ ಸಬ್ಜೆಕ್ಟ್ ಆಗಲಿ ಅವರು ಇಷ್ಟಪಟ್ಟು ಓದಬೇಕು. ಅಂದರೆ ಇವನು ಏನು ಮಾಡ್ತಾನೆ, ಸ್ವಲ್ಪ ಕನ್ನಡನ ನೆಗ್ಲೆಕ್ಟ್ ಮಾಡ್ತಾನೆ. ಬಟ್ ನಾನು ಅಂದ್ರೂ ಬಿಡಲ್ಲ. ಸ್ವಲ್ಪ ನ್ಯೂಸ್ ಪೇಪರ್ ಸ್ಕೂಲಲ್ಲಿ ಓದಿಸ್ತಾರೆ. ನಾನು ಮನೆಯಲ್ಲಿ ಕನ್ನಡ ಡೈಲಿ 1 ಪೇಜ್ ಹ್ಯಾಂಡ್ ರೈಟಿಂಗ್ ಬರೆಸ್ತೀನಿ. ಸೊ ಹೀಗೆ ನೀವು ಡೈಲಿ ಮಾಡ್ಕೋತ ಪ್ರಾಕ್ಟೀಸ್ ಹಾಕ್ದಂಗೆಲ್ಲ ಅವರಿಗೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಉಳಿಯುತ್ತೆ. ಕಾಟಾಚಾರಕ್ಕಂತೂ ಮಾಡೋಕ್ಕೆ ಹೋಗಲ್ಲ ಅವರು. ತಂತಾನೆ ಏನು ಇಂಟ್ರೆಸ್ಟ್ ಬೆಳೆಸ್ಕೋತಾ ಹೋಗುತ್ತದು ಯಾವುದೇ ಸಬ್ಜೆಕ್ಟ್ ಆಗಲಿ. ಸೊ ಇದನ್ನೇ ನೀವು ಪ್ರಾಕ್ಟೀಸ್ ಇಡಿ, ಅವರಿಗೂ ಹೆಲ್ಪ್ ಆಗುತ್ತೆ. ನಿಮ್ಮದು ಸ್ವಲ್ಪ ಏನೋ ಡೈಲಿ ಇದೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ನಿಮ್ಮದು ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಅವ್ರದ್ದು ಏನೋ ಔಟ್ಪುಟ್ ರಿಸಲ್ಟು ತುಂಬ ಚೆನ್ನಾಗಿ ಬರುತ್ತೆ.